ಗ್ಯಾರಂಟಿ ಯೋಜನೆ ಜನರಿಗೆ ಕೈ ಹಿಡಿದಿವೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾದ ಹಿನ್ನೆಲೆ ಜನರಿಗೆ ಸಮರ್ಪಕವಾಗಿ ಅನುಷ್ಠಾನಗೊಳಿಸಿದ ಪಂಚ ಯೋಜನೆಗಳು ಸಂಪೂರ್ಣವಾಗಿ ಅನುಕೂಲವಾಗಿದೆ ಎಂದು ದಿಶಾ ಸಮಿತಿ ಸದಸ್ಯ ದೊಡ್ಡ ಬಸವನಗೌಡ ಪಾಟೀಲ್ ಹೇಳಿದರು. ಕುಷ್ಟಗಿ ಪಟ್ಟಣದ ಮಾಜಿ ಸಚಿವ ಅಮರೇಗೌಡ ಪಾಟೀಲ್ ಬಯ್ಯಾಪುರ ನಿವಾಸದಲ್ಲಿ BLO 2 ಪಟ್ಟಣದ ಹಾಗೂ ತಾಲೂಕಿನ ಮುಖಂಡರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಬೂತ್ ಮಟ್ಟದ ಕೆಲಸ ಮಾಡಬೇಕಿದೆ. ಪಂಚಾಯತ್ ಹಂತದಲ್ಲಿ ಯುವಕರನ್ನ ನೇಮಕ ಮಾಡಿ ಕಾಂಗ್ರೆಸ್ ಪಕ್ಷದ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಈಗಿನಿಂದ ಕಾರ್ಯ ಶುರು ಮಾಡಬೇಕಿದೆ ಎಂದರು. ಕಾಡಾ ಅಧ್ಯಕ್ಷ ಹಸನ್ ಸಾಬ್ ದೋಟಿಹಾಳ್ ಮಾತನಾಡಿ, ಪಕ್ಷ ಬೆಳವಣಿಗೆ ತಳಹಂತದಲ್ಲಿ ಕಾರ್ಯಕರ್ತರು ಶ್ರಮಿಸಬೇಕಿದೆ. ಬರುವ ದಿನಗಳಲ್ಲಿ ಆಯಾ ವಾರ್ಡ್ಗಳಲ್ಲಿ ಮತದಾರರನ್ನ ಸೇರ್ಪಡೆ ಮಾಡುವಂತಹ ಕೆಲಸವಾಗಲಿ. ರಾಜ್ಯದ ನಾನಾ ಭಾಗಗಳಲ್ಲಿ ಈಗಾಗಲೇ ವಾರ್ಡ್ ಹಾಗೂ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಹುರಿದುಂಬಿಸುವ ಮೂಲಕ ಪಕ್ಷದ ಏಳಿಗೆಗೆ ಶ್ರಮಿಸಲಾಗಿದೆ ಎಂದರು. ಕಾಂಗ್ರೆಸ್ ಧುರೀಣರಾದ ಮಾಲತಿ ನಾಯಕ್, ಶೇಖರಗೌಡ ಮಾಲಿಪಾಟೀಲ್, ಲಾಡ್ಲೆ ಮಶಾಕ್ ದೋಟಿಹಾಳ್ ಮಾತನಾಡಿದರು. ಈ ವೇಳೆ ಮುಖಂಡರಾದ ಮೈನುದ್ದೀನ್ ಮುಲ್ಲಾ, ಶಾರದಾ ಕಟ್ಟಿಮನಿ, ವೀರೇಶ್ ಗುರೇಕಾರ್, ಯಲ್ಲಪ್ಪ ಬಾಗಲಿ, ಮೆಹಬೂಬ್ ಬಿ, ಕೇದಾರ್ನಾಥ್ ಕುಲಕರ್ಣಿ, ಶಾಂತಲಾ ಹಿರೇಮಠ್ ಹಾಗೂ ಕಾರ್ಯಕರ್ತರು, ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ವರದಿ ಶರಣಪ್ಪ ಲೈನದ್, ಹಿರೇಮನ್ನಾಪುರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಪರಿಷ್ಕರಣೆಯನ್ನ ಮಾಡೋದು ಹೇಗೆ ಅಂತಂದ್ರೆ ಈ ರೀತಿಯಲ್ಲಿ ಅಂತಂದು ಮಾರ್ಗವನ್ನು ಹುಡುಕಿದ್ರು. ಅದು ರಾಜಸ್ಥಾನದಲ್ಲಿ ಹಾಗೂ ಬೌಂಡ್ರಿಗಳ ಇರ್ತಕ್ಕಂಥದ್ರಲ್ಲಿ ವಲಸಿಗರು ಸಿಗ್ತಕ್ಕಂಥ ವ್ಯವಸ್ಥೆ ಇತ್ತು. ಅದನ್ನು ಮಾಡಲಿಕ್ಕೆ, ಪ್ರಯೋಗ ಮಾಡಲಿಕ್ಕೆ ಅವರು ಒಂದು ಮೂವ್ ಮಾಡಿದರು. ಅವ್ರ ಉದ್ದೇಶ ಏನಿತ್ತು ಅಂತಂದರೆ, ಎಷ್ಟು ಸಾಧ್ಯ ಇದೆ ಈ ದೇಶದಲ್ಲಿ ಅಷ್ಟು ಮುಸ್ಲಿಮ್ಸ್ ಓಟ್ಗಳನ್ನು ಕಮ್ಮಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಆ ಕಾನೂನನ್ನು ತಂದರು. ಅದನ್ನು ಇಡೀ ದೇಶದಲ್ಲಿ ನಾವೆಲ್ಲ ಅಲ್ಪಸಂಖ್ಯಾತರು ವಿರೋಧವನ್ನು ಮಾಡಿದ್ವಿ. ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ ಮೇಲೆ ಪಾರ್ಲಿಮೆಂಟ್ನಲ್ಲಿ ಆ ಬಿಲ್ ವಾಪಸ್ ತಗೊಂಡ್ರು. ನಾನು ಈ ಕುಷ್ಟಗಿಯಲ್ಲಿ ಹುಟ್ಟೀನಿ ಅಂತಂದ್ರೆ ನಮಗೆ ಈ BLAಗಳನ್ನು ಏನು ನೇಮಕ ಮಾಡಿದಿರಿ, ಇದನ್ನು ಬದಲಾವಣೆ ಮಾಡಲಿಕ್ಕೆ ಇನ್ನೂ ಒಂದು 2-3 ದಿನ ಅವಕಾಶ ಇದೆ. ಈ 2-3 ದಿವಸದಲ್ಲಿ ಇವತ್ತು ನಮ್ಮ ಮಹಬೂಬ್ ಅವರು, ಇಮಾಮ್ ಸಾಬ್ ಅವ್ರ ಹತ್ರ ಎಲ್ಲ ಈಗೇನು BLAಗಳು ನೇಮಕ ಆಗಿದ್ದಾವೆ ಅದ್ರ ಮಾಹಿತಿ ಇದೆ. ನಮ್ಮ ಗ್ರಾಮದ ಗುರಿಯರು ಬಂದಿದೆ. ನೀವೆಲ್ಲರೂ ಕೂಡ ಅದನ್ನು ಪರಿಶೀಲನೆ ಮಾಡಿ ಅದ್ರ ಏನಾದರೂ ಬದಲಾವಣೆ ಮಾಡೋದಿದ್ರೆ ಆ ಬದಲಾವಣೆ ಕಾರ್ಯಕ್ರಮವನ್ನು ತಾವು ಮಾಡಬೇಕು ಅಂತ ವಿನಂತಿಸ್ತೇನೆ. ಜೊತೆಗೆ ಈ BLA 2 ಅನ್ನೋದು ಬೂತ್ ಲೆವೆಲ್ ಏಜೆಂಟ್ ಅವಶ್ಯಕತೆ ತುಂಬ ಇದೆ. ಅದ್ರ ಬಗ್ಗೆ ಎಲ್ಲ ಮಾತನಾಡಿದ್ದಾರೆ. ಈಗ ನಾವೇನು ಮಾಡ್ತೀವಿ ಅಂದರೆ, ಅವ್ರನ್ನ ಒಂದು ಸರಿ ನೀವೀಗ ಆಯ್ಕೆ ಮಾಡಿದರೆ ಈ ಪ್ರಕ್ರಿಯೆ ಮುಗಿಯೋವರೆಗೂ ಅದನ್ನು ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. 6ನೇ ತಾರೀಕು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಡಳಿತದಿಂದ ಅವರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ. ನಾವು ಅಷ್ಟರೊಳಗಡೆ BLA 2 ಫೈನಲ್ ಮಾಡಬೇಕು. ಜೊತೆಗೆ ಒಂದು ಸರಿ ಅವರಿಗೆ ID ಕಾರ್ಡನ್ನು ನೀಡಲಾಗುತ್ತೆ ಜಿಲ್ಲಾಡಳಿತದಿಂದ. ಅವರು ಅಧಿಕೃತ ಅಭ್ಯರ್ಥಿ ಆಗ್ತಾರೆ. ಆ BLO ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.